ಖುಷಿ ಆಗುತ್ತೆ ನನಗೆ. ಅನೇಕ ವಿದ್ಯಾರ್ಥಿಗಳು 28 ವರ್ಷಗಳ ಹಿಂದೆ ನಮ್ಮ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಮಾತಾಡಿದ್ರು, ನನ್ನ ಕೈಗಿದ್ದಾರೆ ಪ್ರಿಯಾಂಕೃಷ್ಣ ಮಾತಾಡ್ತಾ ಇದ್ದಾರೆ ಅಂತ ಯಾರು ಅಂತ ಹೇಳಿದೆ. ಅವ್ರು ಪರೀಕ್ಷೆ ಮಾಡೋಣ ಬದುಕೋಗಿದ್ದಾರೆ ಅಂತ ನನಗೆ ಅವ್ರು ಕೇಳಿದ್ರೆ ಸರ್ ನೀವು ಪ್ರಿಯಾಂಕೃಷ್ಣ ನೋಡ್ಕೊಂಡು ಎಷ್ಟು ವಿಷಯದಲ್ಲಿ ನಿಜವಾಗ್ಲೂ ನನಗೆ ಒಂದು ರೀತಿ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಹಣ ಸಿಕ್ತು. ಕ್ಲಾಸಲ್ಲಿ ಮಾತ್ರ ಅದೆಷ್ಟು ಬೈದಿದ್ದೀವಿ ಅಂದರೆ ಯಾವಾಗಲೂ ಯಾವಾಗಲೂ ಬೈಯೋದಿಲ್ಲ, ಏನು ಯಾವಾಗ ತೆಗಿತೀನಿ ಮತ್ತು ಅವ್ರ ಸಮಾಧಾನ ಕೂಡ ಇರ್ತೀನಿ ನನಗೆ. ಏಕೆಂದರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನೋ ಇದರಿಂದ ಅವ್ರೇನೋ ಇದು ಮಾಡಿದ್ದಾರೆ ರೈತರಿಗೆ ಬಂದಿರೋ ಜವಾಬ್ದಾರಿ ಏನು, ನಿಮ್ಮ ತಂದೆ ತಾಯಿ ಕಳಿಸಿರ್ತಕ್ಕಂಥದ್ದು ಏನು ಓದಿ. ಅದು ನನಗೆ ವಿದ್ಯಾರ್ಥಿಗಳಿಗೆ ನನ್ನ ಮುಖ್ಯವಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಶಿಸ್ತು. ಆ ಶಿಸ್ತು ಇಲ್ಲದೆ ಇದ್ರೆ ಯಾವುದೇ ಒಂದು ಜ್ಞಾನ ಇದ್ರೂ ವ್ಯರ್ಥನೆ. ಜೀವನದಲ್ಲಿ ಜ್ಞಾನ ಒಬ್ಬ ಮೇಷ್ಟ್ರಾಗಿ ನನಗೆ ಜ್ಞಾನ ಇರ್ಬೋದು, ಜ್ಞಾನ ಒಂದೇ ಮುಖ್ಯ ಅಲ್ಲ, ಮೌಲ್ಯಗಳು ಕೂಡ ಮುಖ್ಯ. ಮೌಲ್ಯಗಳು ಇಲ್ಲದೆ ಇರ್ತಕ್ಕಂಥ ಜ್ಞಾನ ವ್ಯರ್ಥ. ಆದ್ರಿಂದ ನಾವು ಸಾಹಿತ್ಯವನ್ನು ಓದುವಂತ ವಿದ್ಯಾರ್ಥಿಗಳು ಜೊತೆಗೆ ಸಾಹಿತ್ಯದ ಜ್ಞಾನದ ಜೊತೆಗೆ ಮೌಲ್ಯಗಳು ಇರಬೇಕು. ಆ ಮೌಲ್ಯಗಳಿದ್ದಾಗ ಸಾಹಿತ್ಯ ಓದೋದಕ್ಕೆ ಒಂದು ಸಾಧಕ ಆಗ್ತಕ್ಕಂಥದ್ದು. ಅದರಿಂದ ನೀವು ನಾವು ಏನು ಕನ್ನಡಗಳಲ್ಲಿ ಸಂದರ್ಭ ಬಂದಾಗ ಪ್ರಸ್ತಾಪ ಮಾಡಿದ್ದೀವಿ. ಆದರೆ ನೀವು ಯಾಕೆ ಕಣ್ಣಿಗೆ ಬಂದಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಇರಬೇಕು ಅಂತ ಹೇಳಿ ನಾನು ಭಾವಿಸ್ಕೊಳ್ತಕ್ಕಂಥವ್ರು. ಅದರಿಂದ ನಮ್ಗೆ 28 ವರ್ಷಗಳ ಒಂದು ಅಧ್ಯಾಪನ ಅಂತಕ್ಕಂಥದ್ದು ಬಹಳ ಒಂದು ಖುಷಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಅದೇ ಒಂದು ರೀತಿಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಅದಕ್ಕೆ ಒಂದು ರೀತಿ ವಿಶೇಷವಾದಂತಹ ಒಂದು ಸಂತೋಷವನ್ನು ಕೂಡ ತಂದುಕೊಟ್ಟಿದೆ ಅಂತಕ್ಕಂಥ ಒಂದು ಮಾತಿಂದ. ಹಾಗಾಗಿ ಜವಾಬ್ದಾರಿ ಏನಾದರೂ ಬಿಡ್ಕೊಡ್ಬೇಕಂತಂದ್ರೆ ನೀವೇ ನಿಮ್ಮಿಂದಾನೇ, ಅದು ಬೇರೆ ಯಾರು ಮಾಡೋಕ್ಕಾಗಲ್ಲ. ಓದಬೇಕು, ನಾನು ಟೇಸ್ಟ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ ಪ್ರೊಫೆಸರ್ ಆಗಬೇಕು ಅಂದರೆ ನೀವೇ ಅದರ ಒಂದು ಸಾಧನೆ ಅಥವಾ ಗುರಿಯ ಕಡೆ ಹೋಗ್ಬೇಕು ಹೊರತು ಯಾರು ಕೂಡ ನಿಮ್ಮನ್ನ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿದ್ಯಾರ್ಥಿ ಈಗ ಇತ್ತೀಚೆಗೆ ಬಂದ ಶ್ರೀನಿವಾಸ್ ಅಂತ ಹೇಳಿ PhD ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗಿರ್ತಕ್ಕಂಥ ಅವಕಾಶ ನಿಮಗೂ ಇರುತ್ತೆ, ಎಲ್ಲರಿಗೂ ಒಂದೇ ಪರೀಕ್ಷೆನೆ. ಯಾಕೆ ಅವರು ಅಷ್ಟು ಸಕ್ಸಸ್ ಆಗ್ತಾ ಇಲ್ಲ, ಅವರು ಶ್ರಮ ಇರುತ್ತಲ್ಲಿ. ಅದರಿಂದ ನನ್ನ ಒಂದು ಭಾವನೆ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಮನಸ್ಸಿನ ಒಂದು ಆಸೆ. ಹಾಗೆ ಇದು ಜಗತ್ತಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಾನು